ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ನಮಸ್ಕಾರ ವೀಕ್ಷಕ, ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಶಿವಶಿಲ್. ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ? ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ಉತಾರೆ ಮತ್ತು ಮತದಾರ ಪಟ್ಟಿ ಪರಿಶೀಲಿಸುವಂತೆ ಒತ್ತಾಯಿಸಿ ಮುದ್ದೇಬಿಹಾಳ್ ಪಟ್ಟಣದ ಇಂದಿರಾನಗರದ ನಿವಾಸಿಗಳು ಮುಖಂಡ ಬಸವರಾಜ್ ಕೋಳೂರು ನೇತೃತ್ವದಲ್ಲಿ ಇಲ್ಲಿನ ತಹಶೀಲ್ದಾರ್ ಕಚೇರಿಯ ಆವರಣದಲ್ಲಿ ಆರಂಭಿಸಿದ ಧರಣಿ ಸತ್ಯಾಗ್ರಹ 3 ದಿನಗಳನ್ನು ಪೂರ್ಣಗೊಳಿಸಿ 4ನೇ ದಿನಕ್ಕೆ ಕಾಲಿರಿಸಿದೆ. 3ನೇ ದಿನದ ಹೋರಾಟದಲ್ಲಿ ಧರಣಿಯ ನೇತೃತ್ವ ವಹಿಸಿದ್ದ ಬಸವರಾಜ್ ಕೋಳೂರು, ಪುರಸಭೆ ಮಾಜಿ ಸದಸ್ಯ ರಾಜು ಪಾತ್ರೋಟ್, ಬಡಾವಣೆಯ ನಿವಾಸಿಗಳಾದ ನಾರಾಯಣ ಮಿರಾಜ್ಕರ್, ಅಂಬರೀಶ್ ಉಪ್ಪಲ್ದಿನ್ನಿ, ರಿಯಾಜ್ ಉಣ್ಣಿವಾಮಿ ಮಾತನಾಡಿ, ಧರಣಿ 3ನೇ ದಿನದ ಅಂತ್ಯ ಕಂಡರೂ ಅಧಿಕಾರಿಗಳು ನಮಗೆ ಉತ್ತಾರೆ ಕೊಡಿಸುವ ಪ್ರಯತ್ನ ಮಾಡುತ್ತಿಲ್ಲ. ಧರಣಿ ಸ್ಥಳಕ್ಕೆ ಭೇಟಿ ಕೂಡ ನೀಡಿಲ್ಲ. ಹಾಗಾಗಿ ನಾಳೆಯಿಂದ ನಾವು ಹೋರಾಟವನ್ನು ಉಗ್ರವಾಗಿಸುತ್ತಿದ್ದೇವೆ. ನಾಳೆ ಇಡೀ ದಿನ ತಮಟೆ ಬಾರಿಸುವ ಮೂಲಕ ನಮ್ಮ ಹೋರಾಟವನ್ನು ಉಗ್ರವಾಗಿಸುತ್ತೇವೆ. ಆಗಲೂ ಅಧಿಕಾರಿಗಳು ಭೇಟಿ ನೀಡದಿದ್ದರೆ ಅರೆ ಬೆತ್ತಲೆ ಚಳುವಳಿ ಪ್ರಾರಂಭಿಸುತ್ತೇವೆ ಎಂದು ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಧರಣಿಗೆ ಅಮರೇಶ್ ಉಪ್ಪಲ್ದಿನ್ನಿ, ವಿಷ್ಣು ಗಂಗಾಪುರ್, ಬಾಬು ಬಳಗಾನೂರ್, ಮಂಜುನಾಥ್ ಚಲವಾದಿ, ಶೇಖರ್ ಡವಳಗಿ, ಶೀನು ಕಲಾಲ್, ಬಬಲು ಮಕಾಂದಾರ್, ಮೆಹಬೂಬ್ ಮೊಕಾಶಿ, ಆಶಿಫ್ ನಡಗುಂದಿ, ಆನಂದ್ ಭಜಂತ್ರಿ ಸೇರಿದಂತೆ ಮತ್ತಿತರರು ಸಾಥ್ ನೀಡಿದರು. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. 3 ದಿನ ಮುಗೀತು, ಏನು ಇನ್ನಕ್ಕೂ ಯಾರು ಬಂದು ಮಾತಾಡಿಲ್ಲ. ಏನು ಅವ್ರಿಗೆ ಕಡು ಬಡವರು ಅಂದ್ರೆ ಕಿಮ್ಮತ್ತೇ ಇಲ್ಲ. ಏನು ನ್ಯಾಷನಲ್ ಪ್ಲಾಟ್ನವ್ರು ಕುಂತಂಗೆ ಆಗ್ಬಿಟ್ಟೈತೆ ಅವ್ರಿಗೆ. ನಾವು ದುಡ್ಕೊಂಡು ತಿಂತಾನ ನಮ್ಮ ನೆಲೆ ಇಲ್ಲ. ನಾವು ಸ್ಲಮ್ ಬೋರ್ಡ್ನವ್ರು ಇದ್ದರು, ಏನು ಒಟ್ಟಿಗೆ ಏನು ತಿಂತಾರೋ ಗೊತ್ತಿಲ್ಲ ಅವರು. ಏನು ಇದು ಸ್ವಲ್ಪ ಬಂದು ಫಸ್ಟ್ನೇ ದಿನ ಬಂದರು, ಅರ್ಧಂಬರ್ಧ ಮಾಹಿತಿ ಕೊಟ್ಟರು. ನಮಗೆ ಸರಿಯಾಗಿ ಕೊಟ್ಟರೆ ಅವತ್ತೇ ಎದ್ದು ಹೊಳ್ತಿದ್ವಿ ನಾವು. ಅದನ್ನೂ ಹೇಳಿಲ್ಲ. ಡಿಸಿಗೇನೋ ನ್ಯೂಸ್ ಮುಡ್ಸಾಕತ್ತಾರೋ ಇಲ್ಲೋ ಗೊತ್ತಿಲ್ಲ. ನಾವಂತರೂ ಫ್ಯಾಕ್ಸ್ ಮಾಡೀವ್ರಿ. ಏನು ತಹಶೀಲ್ದಾರ್ ಮೇಡಮ್ ಅವ್ರು ದಿನ ಅಡ್ಡಾಡ್ತಾರೆ ಇಲ್ಲೇ. ಸ್ಲಮ್ ಬೋರ್ಡ್ನವ್ರು ಕುಂತಾರ, ಅವ್ರಿಗೆ ಏನಾರು ಪರಿಹಾರ ಕೊಡಿಸ್ಬೇಕು. ನಾವು ಅವ್ರ ಆಸ್ತಿ ಕೇಳಕತ್ತಿಲ್ಲ, ನಮ್ಮ ಬಡವ್ರು ಉತ್ತಾರಿ ಕೇಳಕತ್ತಿ. ನಾವು ನಮ್ಮ ಮಕ್ಳಿಗೆ ಮದುವೆ ಮಾಡಕ್ಕೋ ಏನೋ ಮನೆ ಕಟ್ಸ್ಕೋಕೋ ಎದಕ್ಕೋ ಅನ್ನೋದು ಅರಿವು ಇಲ್ಲ, ಏನೂ ಇಲ್ಲ. ಈ ಥರ ಅಡ್ಡಾಡ್ತಾರೆ ಬೇಜಾಬ್ರಿ ಮಾಡ್ಕೊಂಡು. ನಾವು ಯಾವ ಥರ ಮುಂದೆ ತಗೋಬೇಕು, ಯಾವ ಥರ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತಿಲ್ಲ. ಅದಕ್ಕಾಗಿ ನಮಗೆ ಜಡ್ಲಿ ಪರಿಹಾರ ಆದ್ರೆ ಅನುಕೂಲ ಆಗ್ತದೆ ಸರ್. ನಾಳೆಗೆ ಅಲ್ಲಿಗೆ ಬರ್ಸುವ ಇದು ಧರಣಿ ಮಾಡ್ತೀವಿ ಸರ್. ಏನು ಚಂತೇನೆ ಬೆಳಗ್ಗೆ 10ರಿಂದ ಸಾಯಂಕಾಲ 5 ತನಕ ಸರ್. ನಾಳೆ ಸ್ಟಾರ್ಟ್ ಸರ್. ಅಲ್ಲಿಗೆ ಈಗಂತರೂ ಅಲ್ಲಿಗೆ ಬರ್ಸ್ತೀವಿ ಸರ್. ಒಳ್ಳೆ ಮರುದಿವಸ ಮತ್ತೆ ಉಗ್ರ ಹೋರಾಟನೂ ನಾವು ಬೇರೆ ರೀತಿಯಿಂದ ಚೇಂಜ್ ಮಾಡ್ಕೋತ ನಾವು ಬಟ್ಟೆ ಬಿಚ್ಚೋದಾಗಲಿ ಮತ್ತು ನಾವು ಸತ್ಯ ಅರೆಬತ್ತಲೆ ಕೊಡುವಂತ ಇದು ಮಾಡ್ತೀವಿ ಸರ್. ಇಂದು ಇಂದಿರಾನಗರ್, ಪಿಲೇಕೆನ್ ನಗರ್, ಅಂಬೇಡ್ಕರ್ ಕಾಲನಿ, ಗೋಲ್ರೋಣಿ ಪರವಾಗಿ ಸಾರ್ವಜನಿಕರ ವತಿಯಿಂದ ಇಂದಿರಾನಗರ ಬಡಾವಣೆಯವರು ಉತಾರೆ ಹಾಗೂ ಮೂಲ ಸೌಕರ್ಯ ಸಲುವಾಗಿ ಮುದ್ದೇಬೇಳ ಪುರಸಭೆ ಮುಖ್ಯಾಧಿಕಾರಿ ಮಲ್ಲನಗೌಡ ಬಿರಾದಾರ್ ಹಾಗೂ ಸಿಬ್ಬಂದಿ ವರ್ಗಕ್ಕೆ ಪದೇ ಪದೇ ಉತಾರೆ ಸಲುವಾಗಿ ಅರ್ಜಿ ಕೊಟ್ಟರೂ ಸಹ ಇಂದಿರಾನಗರಕ್ಕೆ ಉತಾರೆ ಯಾವೇ ಕೊಡದ ಕಾರಣ ನಾವು ಇಂದು 3ನೇ ದಿನವಾಯಿತು ಉಪವಾಸ ಸತ್ಯಾಗ್ರಹ ಮಾಡಕತ್ತಿದ್ದು. ಆದರೆ ಮೊದಲನೇ ದಿನ ಮುಖ್ಯಾಧಿಕಾರಿಗಳು ಹಾಗೂ ತಹಶೀಲ್ದಾರು PSR ಬಂದು ಹೇಳಿದರು. ಆದರೆ ನಾವು ಹೋರಾಟ ಬಿಡಲ್ಲ, ಅಲ್ಲಿ ಉತ್ತರ ಕಂಪ್ಯೂಟರ್ ಉತ್ತರ ಕೊಡ್ರಿ, ನಾವು ಹೇಳ್ತೀವಿ ಅಂತ ಹೇಳಿದರೂ ಸಹ ಇವತ್ತು ಮಿತಿಗೆ ಅವರು ಬಂದೇ ಇಲ್ಲ. ಜಿಲ್ಲಾಧಿಕಾರಿಗಳು ಹಾಗೂ ಉಪವಿಭಾಗಾಧಿಕಾರಿಗಳು, ಮೇಲಾಧಿಕಾರಿಗಳು ಹಾಗೂ ಎಲ್ಲರೂ ಈ ಉಗ್ರ ಹೋರಾಟ ನಾಳೆ ಟಮ್ ಹಲಿಗೆ ಬಾರಿಸುವುದ ಮೂಲಕ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು. ಆದ್ದರಿಂದ ಮುಂದೆ ಆಗುವ ಅನಾಹುತ ಆಗಬಾರ್ದಂದ್ರೆ ನೀವು ತಕ್ಷಣ ಜಿಲ್ಲಾಧಿಕಾರಿಗಳು ಈ ಕಡೆ ಗಮನ ಹರಿಸಿ ಮುಖ್ಯಾಧಿಕಾರಿ ಹಾಗೂ ಪುರಸಭೆಯವರಿಗೆ ಸಿಬ್ಬಂದಿಯವರಿಗೆ ಕರೆಸಿ ಪುರಸಭೆಯಲ್ಲಿ ರಿಜಿಸ್ಟ್ರು ಹಾಗೂ ಪುರಸಭೆ ಇದ್ದಲ್ಲ ಶಿಯಾ ಫಾರ್ಮು ಹಾಗೂ ಅನೇಕ ದಾಖಲಾತಿಗಳನ್ನು ಪರಿಶೀಲಿಸಿ ನಮ್ಮ ಇಂದಿರಾನಗರ ಬಡಾವಣೆಗೆ ಉತ್ತಾರೆ ಕೊಡಿಸುವಂತೆ ಮಾಡಬೇಕಂತ ಈ ಮೂಲಕ ನಾ ಮನವಿ ಮಾಡಿಕೊಳ್ಳುತ್ತೆ ಸರ. 24/12/2025 ನಾವು ಸ್ಟ್ರೈಕ್ ಕುಂತಿದ್ವಿ. ಆ ದಿನ ಎಲ್ಲರೂ ಬಂದಿತ್ತು ಸರ್. ಎಲ್ಲರೂ ಕಾಮನ್ ಆಗಿ ತಹಶೀಲ್ದಾರ್ ಮೇಡಮ್ರು ಬಂದಿದ್ದರು, ಚೀಫ್ ಆಫೀಸರ್ನು ಬಂದಿದ್ದರು, PSIನೂ ಬಂದಿದ್ದರು. ಎಲ್ಲರೂ ಬಂದು ಕೇಸಿ ಆ ದಿವಸ ಏನೈತಿ ಎಲ್ಲ
ನಮ್ಗೆ ಹೇಳಿ ಹೋದ್ಕಿಸಿ ಮತ್ತೆ ಮರ್ದಿನ ಇಷ್ಟ ಆಯ್ತು ಕುಂತೀವಿ, ಯಾರೂ ಬಂದಿಲ್ಲ. 3 ದಿನ ಆಯ್ತು ಸರ್ ಇವತ್ತಿಗೆ, ಇನ್ನತನ ಯಾರೂ ಬರಾಕೆ ತಯಾರಿಲ್ಲ. ಏನು ಮಾಡಕತ್ತಾರ ಏನಿಲ್ಲ, ನಾವು ಕೊಡು ಬಡವರು ಏನು ಮಾಡಬೇಕು ಏನು ಮಾಡಬಾರ್ದು ಗೊತ್ತಾಗ್ತಾ ಇರಲಿಲ್ಲ. ಯಾಕಂದ್ರೆ ಎಲ್ಲರೂ ಕೆಲಸ ಬಿಟ್ಟು ಬಂದು ಕುಂದ್ರಾಕತ್ತೀವಿ. ನಾವು ಹೋದ್ರೆ ನಮ್ಮ ಮನ್ಯಾಗ ಇದು ಮನೆ ನಡೀತೈತಿ ಸರ್. ನಾವೇ ಕೆಲಸ ಬಿಟ್ಟು ಕುಂತು ಬಿಟ್ಟಿವಿ. ಇಲ್ಲೇ ಮನೆ ಸಂಸಾರ ಹ್ಯಾಂಗೆ ನಡಿಬೇಕು, ಇದು ಹ್ಯಾಂಗೆ ಮಾಡಬೇಕು ಮುಂದೆ. ಈಗ ಏನು ಮಾಡ್ತೀರಿ ಏನು ಬಿಡ್ತೀರಿ ಗೊತ್ತಿಲ್ಲ. ಒಟ್ಟು 2 ದಿನದಾಗ ನಮ್ಗೆ ಏನಾರ ಒಂದು ನಿರ್ಧಾರ ತೊಗೊಂಡ್ಕೇಸಿ ಬರಬೇಕು. ತಹಸೀಲ್ದಾರ್ ಮೇಡಮ್ ಅವ್ರು ಬರಲಿ, DC ಅವ್ರು ಬರಲಿ, ಎಲ್ಲರೂ ಬಂದು ಕೇಸಿ ನಮ್ಗೆ ಏನಾರು ಒಂದು ಇದು ಮಾಡಿಕೊಡ್ಬೇಕು. ಅಲ್ಲಿ ಮಟ್ಟ ಅನುಕೂಲ ಮಾಡಿಕೊಡ್ಲಿ ಮಟ್ಟ ನಾವು ಹೇಳಂಗಿಲ್ಲ. ಇಲ್ಲಿಕಂದ್ರೆ ನಾವು ಇಲ್ಲೇ ಏನು ಮಾಡ್ಕೋತೀವಿ ಆ ದೇವ್ರಿಗೆ ಗೊತ್ತು, ನಮ್ಗೆ ಗೊತ್ತು. ನಾಳೆಗೆ ಏನೈತಿ ಹಲಿಗೆ ಬಾರ್ಸುತ್ತು ಇದು ಐತ್ರಿ ನಮ್ದು ಹಲಿಗೆ ಕಡ್ತ. ನಾವು ಇಂದ್ರನಗರ್ನಾಗಿದ್ದು ಸಣ್ಣವ್ರ 12 ವರ್ಷದಿಂದ 40 ವರ್ಷ ಆಯ್ತು ನಾವು ಬಂದು. ಅಲ್ಲಿ 40 ವರ್ಷ ತನಕ ವಾಸ ಮಾಡೀವಿ. ಈಗ ಹಳೆ ನಮ್ದು ಉತ್ತಾರ ಕೊಟ್ಟಿದ್ದು 40 ವರ್ಷ ಹಿಂದಿಂದ ಐತಿ. ಸಿಂಗಾರಗೌಡರು ಹಾಗೂ ಕೃಷ್ಣಮೂರ್ತಿ ಅವರು ಮತ್ತು ರಸೂಲ್ದಾಯಿ ದೇಸಾಯಿ ಅವರು ಇದ್ದಾಗ ನಮ್ಮ ಕಡೆ ಬಂದು ಚೌಧರಿ ಚೀಫ್ ಆಫೀಸರ್ ಹಾಗೂ ಮತ್ತು ಜಾಧವ್ ಚೀಫ್ ಆಫೀಸರ್ ಅವರೆಲ್ಲರೂ ಬಂದು ನಮ್ಮ ಮನೆ ಕೇಸಿ ಉತ್ತಾರ ಕೊಟ್ಟು ಹೋಗೋದವ್ರು. ಈಗ ಯಾರು 40 ವರ್ಷದ ನಮ್ಮ ಮನೆ ಕಡೆ ಅದೇ ಅಲ್ಲ ಅವ್ರು ಯಾರು. 3 ದಿವಸ ಆಯ್ತು ನಾವು ವಾಪಸ್ ಹತ್ತಾಗ್ರೆ ಕುಂತು. ಒಬ್ಬರ ಬಂದು ಹೆಂಗೆ ಇದು ಏನಾಯ್ತು, ಇಂದ್ರನಗರದ ಎಲ್ಲಿ ಹೊತ್ತು ಎಲ್ಲಿಲ್ಲ, ಯಾರಿಗೆ ಹೊತ್ತು ಯಾರಿಗಿಲ್ಲ ಅನ್ನೋದು ಒಂದು ಉತ್ತರ ಇಲ್ಲ. ಈಗ ಮುಂದೆ ಹಿಂಗೆ ಮಾಡ್ಕೊತ ಹೋದ್ರೆ ಮರಿ ಮೊಮ್ಮಕ್ಳು ನಾವು ಇವತ್ತು ಇರ್ತೀವ ನಾಳೆ ಇರ್ತೀವಿ ಗೊತ್ತಿಲ್ಲ. ನಮ್ಮ ಮಕ್ಕಳ ಕಾಲಕ್ಕೆ ನಾವು ಶುದ್ಧ ಮಾಡಿ ಹೋಗ್ಬೇಕಂತ ನಾವು ತಯಾರು ಮಾಡಿ ಕೂತೀವಿ. ಇಲ್ಲಿ ಹೆಂಡ್ರ ಮಕ್ಕಳು ಬಿಟ್ಟು ಎಲ್ಲ ವ್ಯವಹಾರ ಬಿಟ್ಟು ಅದಕ್ಕೊಂದು ನಮ್ಗೆ ಅಪ್ಪಣೆ ಕೊಟ್ಕೇಸಿ ಒಂದು ಪರಿಹಾರ ಕೊಡಿಸ್ರೆ ನಮ್ಗೆ ಇಷ್ಟೇ, ಮತ್ತೇನು ಕೇಳಿಲ್ಲ. ನಮ್ಮ ಉತ್ತಾರ ನಮ್ಗೆ ಕೊಡಿಸ್ಬಿಡ್ರಿ. ಎಲ್ಲರೂ ಬಡ್ರ ಜನರು ಅದಾರ. ಯಾಕಂದ್ರೆ ಒಬ್ಬರು ಶಾಲೆ ಕಲಿಯೋರು ಸಂತೆ ಮಕ್ಕೊಂಬಿಟ್ಟಾರೆ. ಈಗ ಶಾಲೆ ಕಲಿಯೋರು ಹಂಗೈತೆ, ಯಾರು ಲೋನ್ ಕೊಡವಲ್ರಿ ಉತ್ತಾರ ಇರ್ಲಾರ. ಮೊನ್ನೆ ನಮ್ಮ ಏರದ 3 ಮಂದಿ ಹೋದ್ರು. ಅದು ವಿಚಾರ ಮಾಡ್ರಿ, ಎಲ್ಲಾರ ಅಧಿಕಾರಿಗಳು ವಿಚಾರ ಮಾಡ್ರಿ, ತಹಸೀಲ್ದಾರ್ ವಿಚಾರ ಮಾಡ್ರಿ, ನಮ್ಮ DC ಸಾಹೇಬ್ರು ವಿಚಾರ ಮಾಡಲಕ್ಕ, ಎಲ್ಲಾರ ರಾಜಕಾರಣ ವಿಚಾರ ಮಾಡ್ಬೇಕು. ಅದಕ್ಕಾಗಿ ದಯವಿಟ್ಟು ಅವ್ರವ್ರ ಉತ್ತಾರ ಅವ್ರು ಕೊಟ್ಟು ಪುಣ್ಯ ಕಟ್ಕೋರಿ ನೀವು. ನಾವು ಕುಂತು ಫಸ್ಟ್ ದಿವಸ ವಿಸಿಟ್ ಮಾಡಿದ್ರು ಮೇಡಮ್ ಅವರು. ಇದು 3ನೇ ದಿನ. 4ನೇ ದಿನಕ್ಕೆ ನಾವು ಹಲಗಿ ಟಮಟೆ ತಗೊಂಡು ಬರೋದು. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.